ಅಣ್ಣಯ್ಯ ಅಮ್ಮ ಸ್ತ್ರೀಯರೇ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಏನು ಮಾತನಾಡಿದೆ? ಇಂಥ ಅಪರಾಧಿಗಳು ಅಂಥ ಅಪರಾಧವನ್ನು ಮಾಡಿದರೆ ಬೇವಿನ ಮರದಲ್ಲಿ ಮಾವಿನ ಹಣ್ಣು ಹುಟ್ಟಿದರೆ ಹುಟ್ಟಬಹುದು, ಆದರೆ ಈ ನಿನ್ನ ಗಂಡನ ಮೇಲೆ ನನಗೆ ಅಂತಃಕರಣೆ ಹುಟ್ಟುವುದಿಲ್ಲ. ಭಾನುಮತಿ ಮರು ಮಾತನಾಡದೆ ಆಚೆಗೆ ನಡೆಯೇ, ಕೆಟ್ಟ ಕಾಲವನ್ನು ಪ್ರಿಯಸೆ ಹುಟ್ಟು ಪುಣ್ಯನ ಸೊಸೆ. ಅಮ್ಮ ಭಾನುಮತಿ ಕಾಂತನ ಮಾಡಿದ ಅಪರಾಧವನ್ನು ಕ್ಷಮಿಸು. ಎನ್ನ ಮೇಲೆ ಅಂತ ಕರುಣೆಯನ್ನು ತೋರು. ಪತಿಯ ಸೆರೆಯನ್ನು ಬಿಡಿಸುವುದು ಅಣ್ಣ ಸುವರ್ಣ ಲಾವಣ್ಯ. ಅಮ್ಮ ಭಾನುಮತಿ ಎನ್ನಾಳು ಹಾಗೆ ದೈನೊತ್ತಿಗಳಿಂದ ಸೆರಗೊಡ್ಡಿ ಕವರವನ ಸೆರೆಯನ್ನು ಬಿಡುಗಡೆ ಮಾಡೆಂದು ಬೇಡಿಕೊಳ್ಳುವೆಯಾ ಸಹಜ. ಆದರೆ ನಾನೇನು ಮಾಡಲಿ? ಪತಿಯು ಮಾಡಿದ ದುಷ್ಟತ್ವಕ್ಕೆ ತಕ್ಕ ಪ್ರಾಯತ್ನ ಮಾಡಿದ ಬಳಿಕ ಬಿಡುವನಲ್ಲದೆ ಹತ್ತು ಕಾಲಕ್ಕೆ ಮಾತ್ರ ಬಿಡುವುದಿಲ್ಲ. ಗಂಡಿಯ ಕುಲಪತಿಯ ಸತಿಯಾದ ಭಾನುಮತಿ ಬೇಡಿಕೊಳ್ಳುತ್ತೆ. ಅಣ್ಣಯ್ಯ ಅಮ್ಮ ಭಾನುಮತಿ ನಿಮ್ಮ ಕೈಯಲ್ಲೂ ನಾವು ಈಡಾಗಬಹುದೇ? ಕಾಂತರ ಮಾಡಿದ ಅಪರಾಧವನ್ನು ಕ್ಷಮಿಸು ಅಣ್ಣಯ್ಯ. ಅಮ್ಮ ಭಾನುಮತಿ ಅಣ್ಣಯ್ಯ ನಾವು ದೇವತರು, ನೀವು ನರ ಮನುಷ್ಯರು ಎಂಬ ಅರಿವು ಈ ನಿನ್ನ ಗಂಡನಿಗೆ ಆಸಕ್ತಿ ಬರಲಿಲ್ಲ. ಅಣ್ಣಯ್ಯ ಭಾನುಮತಿ ಗಂಡನ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ. ಅಮ್ಮ ಭಾನುಮತಿ ಅಣ್ಣಯ್ಯ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಬೇಕು. ಭಾನುಮತಿ
ಕಟ್ಟಿ ಬೇವಿನ ಬೀಜ ಬಿತ್ತಿದರೆ ಅದರ ವಿಷಯ ಓದಿದೆ ಭಾನುಮತಿ. ಗಂಧರ್ವಪತಿ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಅದು ಜೋಪಾನ ಮಾಡಿದೆ ಭಾನುಮತಿ. ಅಣ್ಣಯ್ಯ ನಾಯಿಯ ಬಾಲಕ್ಕೆ ನಗ ಕಟ್ಟಿದರೆ ಅದು ನಷ್ಟಗಾಲಿದೆ. ಅದರಂತೆ ಈ ನಿನ್ನ ಗಂಡನಲ್ಲಿ ಒಳ್ಳೆಯತನ ಹುಡುಕಿದರೆ ಅದು ಎಂದಿಗೆ ಸಿಕ್ಕಿದೆ ಭಾನುಮತಿ. ಮರು ಮಾತನಾಡದೆ ಆಚೆಗೆ ನಡೆಯೇ ಜಾಗ್ರತೆ. ಅಣ್ಣಯ್ಯ ಅಮ್ಮ ಭಾನುಮತಿ, ನನ್ನ ಗಂಡನು ಒಳ್ಳೆಯವನೆಂದು ಹೇಳಿದೆ. ನಿನ್ನ ಗಂಡನನ್ನು ಬಿಡುವುದಕ್ಕೆ ನನಗೆ ಅಧಿಕಾರವಿಲ್ಲ. ನೀನು ಏನನ್ನು ಕೇಳುವುದು ತರವಲ್ಲ. ಈ ನಿನ್ನ ಗಂಡನನ್ನು ಬಿಟ್ಟರೆ ಇವನಿಗೆ ಮಾಡುವ ಶಿಕ್ಷೆ ಆ ದೇವೇಂದ್ರನ್ನು ನನಗೆ ಮಾಡುವುದಲ್ಲ ಅಮ್ಮ ಭಾನುಮತಿ. ಆದ್ದರಿಂದ ಈ ಕೆಟ್ಟ ಗುಣವುಳ್ಳ ಕವಲವನ ಬಿಡಲಾರ ನಮ್ಮ ಮಗಳೇ, ನಿನ್ನ ಜಾತಕ್ಕೆ ಈ ರಗಲೇ. ಸುಮ್ಮನೆ ನೀನು ನಿನ್ನ ಪಟ್ಟಣಕ್ಕೆ ತೆರಳಿಗಲೇ ಅಮ್ಮ ಭಾನುಮತಿ. ಗಂಧರ್ವಪತಿ ಈ ನನ್ನ ಪತಿಯೋ ಸಾಮಾನ್ಯದವನಲ್ಲ. ಹೌದು. ಅಮ್ಮ ವನವನ್ನು ಹಾಳು ಮಾಡಿ ಮತ್ತು ನಮ್ಮವನ ಪಾಲಕರಿಗೆ ಅಪಮಾನವನ್ನು ಮಾಡಿ ನಮ್ಮೋಳು ತಾವು ಕೆದರಿ ಕಲವನ್ನು ತೆಗೆದಲ್ಲ. ಎಷ್ಟು ಮಾತ್ರಕ್ಕೂ ಈ ನರಹತವನ್ನು ಬಿಡುವುದೆಲ್ಲ ಕಂಡಿಯ ಕುಲಪತಿಯ ರಾಣಿ. ಇವನನ್ನು ಬಿಡುವುದೆಲ್ಲ ನಮ್ಮ ಕುಲದೇವ ರಾಣಿ. ಗಂಧರ್ವಪತಿ ಅಮ್ಮ ಭಾನುಮತಿ, ಎನ್ನ ಪ್ರಾಂತನು ಕಷ್ಟವನ್ನು ಪಡುತ್ತಿರುವನು. ಅವನಿಗಿನ್ನವಾಗಲು ಬುದ್ಧಿ ಬಂದಿಲ್ಲ ಭಾನುಮತಿ. ಅಣ್ಣಯ್ಯ ಅಮ್ಮ ಭಾನುಮತಿ, ಎನ್ನ ಕಾಂತನಿಗೆ ನಾನು ಬುದ್ಧಿಯನ್ನು ಹೇಳುವೆನು, ಸರಿಯನ್ನ ಬಿಟ್ಟು ಬಿಡು. ನಿನ್ನ ಪತಿಗೆ ನೀನು ಬುದ್ಧಿ ಹೇಳಿದ್ದರೆ ನಿನಗೆ ಈ ರೀತಿ ಯಾತಕ್ಕೆ ಬರುತ್ತೆ ಅಣ್ಣಯ್ಯ ಅಮ್ಮ ಭಾನುಮತಿ. ಏನು ಅರಿಯ ತಪ್ಪನ್ನು ಮಾಡಿದವನಲ್ಲ. ಅವನ ಹಣೆ ಬರದಲ್ಲಿದ್ದಂಗಾಗಲಿ ಭಾನುಮತಿ, ನಿನ್ನ ಅಂತ ಪ್ರಯತ್ನಗಳು ಸಾಧ್ಯತೆ. ಈಗ ಕೊಟ್ಟ ಶಿಕ್ಷೆಯ ಎನ್ನ ಪ್ರಾಣ ಕಾಂತನಿಗೆ ಈಗ ಕೊಟ್ಟ ಶಿಕ್ಷೆಯೇ ಸಾಕಷ್ಟಾಗಿದೆ. ಮತ್ತೆ ಶಿಕ್ಷೆಯನ್ನು ಕೊಡಬೇಡ, ಕಷ್ಟವನ್ನು ಮನಸಬೇಡ. ಪತಿಯನ್ನು ಬಿಟ್ಟು ಮುಡಿಯಂತೆ ಸರವಾಗಿ ಬೇಡಿಕೊಂಡವನ ಗಂಧರ್ವರಾಯ ಮುಗಿಯುವುದೆಯ ಕೈಯ. ಗಣ್ಣ ಘಾತಕನಾದ ಕನ್ನಿ ಕೌರವನ ಹೃದಯೇಶ್ವರಿ, ನೀನು ಹೇಳುವ ಮಾತು ನ್ಯಾಯುಕ್ತಿಗಳೆಲ್ಲ ಇರ್ತವೆ ಸರಿ. ಆದರೆ ನಾನೇನು ಮಾಡಲಿ? ನಿನ್ನ ಪತಿಯು ಬಿಡಿಸು, ನಿನ್ನ ಪತಿಯನ್ನು ಬಿಡುವ ಅಧಿಕಾರವು ನನ್ನದಲ್ಲ. ಈ ನನ್ನ ಗಂಡನೇ ಒಂದು ಹೆಸರು ಕಳಿಸಿಕೊಂಡನಲ್ಲ ಅಮ್ಮ ಭಾನುಮತಿ. ನಾವು ಹೇಳುವ ನುಡಿಗಳನ್ನು ಕೇಳಿಕೊಡ್ತೆ. ಅದೇನು? ಶಕುನಿಯ ಮಾತು ಕೇಳಿ ಮೋಸದ ದೂಜವನ್ನಾಡಿ ಪಾಂಡವರ ರಾಜ್ಯವನ್ನು ಅಪಹರಿಸಿದ್ರು. ದ್ರೌಪದಿಯ ವಸ್ತ್ರ ಅಪಹರಣ ಮಾಡಿಸುವ ಕಾಲದಲ್ಲಿ ಇಂಥ ನೀತಿವಂತೆಯಾದ ನೀವು ನಿನ್ನ ಪತಿಗೆ ನೀತಿ ಹೇಳುವುದಕ್ಕೆ ಈ ನಿನ್ನ ಮಾತಿಗೆ ಏನಾದರೂ ಬಿಟ್ಟು ಹೋಗಿತ್ತೆ ಹೇಗೆ ಅಮ್ಮ ಭಾನುಮತಿ? ಅಣ್ಣಯ್ಯ ನಮ್ಮ ಹೊಲವನ್ನು ಹಾಳು ಮಾಡುವ ಕಾಲದಲ್ಲಿ ನೀನು ಎಲ್ಲಿಗೆ ಹೋಗಿದ್ದಿ? ಈಗಿದ್ದ ಬುದ್ಧಿಯು ನಮ್ಮ ಮನಪಕ್ಕ ಕಾಲದಲ್ಲಿ ಇದ್ದರೆ ನಿಮಗೆ ಈ ಕಷ್ಟ ಬರುತ್ತಿದ್ದಿಲ್ಲ. ನೀನು ಎನ್ನ ಹೇಳುವುದಕ್ಕಾಗಿಯೇ ಬರುತ್ತಿದ್ದಿಲ್ಲ ಅಮ್ಮ ಭಾನುಮತಿ. ಅಣ್ಣಯ್ಯ ಆದ್ದರಿಂದ ನಿನ್ನ ಗಂಡನ ಬಿಡುವುದಿಲ್ಲ. ಅದು ಯಾತಕ್ಕೆಂದರೆ ಯಾಕೆ? ಸತಿಯ ಪತಿಯಾದ ದೇವೇಂದ್ರನಲ್ಲಿ ಹೋಗಿ ಬೇಡಿಕೋ ಭಾನುಮತಿ. ಮೃತ ಎನ್ನಂಶದ ಬಡ್ಡಿ ಯಾತಕ್ಕೆ ಕಾಡ್ತಿ ಅಪ್ಪ ಸಾರ